ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಹುಟ್ಟಿದ್ದು ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಆದರೆ ಇದುವರೆಗೂ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ. ಒಂದು ಕುತೂಹಲ ಇತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಕೆಲ ದಿನಗಳಿಂದ ಚರ್ಚೆ ಆರಂಭವಾಗಿತ್ತು. ಆ ಚರ್ಚೆ ಏನು ಅಂತಂದ್ರೆ, ಪಂಚರಾಜ್ಯಗಳ ಫಲಿತಾಂಶ ಬಂದಂತಹ ನಂತರದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ನಾಯಕತ್ವದ ತಿಕ್ಕಾಟ, ನಾಯಕತ್ವದ ಬಗೆಗಿನ ಚರ್ಚೆ, ಅದೆಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈ ಎಲ್ಲ ನಿರೀಕ್ಷೆಗಳು ಹುಸಿಯಾಗುತ್ತಾ, ನಿಜವಾಗುತ್ತಾ ಅನ್ನುವಂತಹ ಕುತೂಹಲದ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿಯ ಅಧ್ಯಕ್ಷರು, ಇವತ್ತು ಕೊಟ್ಟಿರುವಂತಹ ಹೇಳಿಕೆ ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ, ಹೊಸ ರೀತಿಯ ವ್ಯಾಖ್ಯಾನವನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸಂಬಂಧಪಟ್ಟ ಹಾಗೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಫಾರ್ ದಿ ಫಸ್ಟ್ ಟೈಮ್ ರಾಜ್ಯದ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗೆ ಅವರು ನೇರವಾದಂತಹ ಉತ್ತರವನ್ನ ಕೊಟ್ಟಿರೋದು. ಇಲ್ಲಿ ತನಕ ಮಲ್ಲಿಕಾರ್ಜುನ ಖರ್ಗೆ ಅವರು ಗೊಂದಲ ಅಂತ ಹೇಳಿ ಅದನ್ನ ಉಲ್ಲೇಖ ಮಾಡ್ತಾ ಇದ್ರು. ನೇರವಾಗಿ ಆ ಪ್ರಶ್ನೆಗೆ ಉತ್ತರ ಯಾವತ್ತೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬಂದಿರಲಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಬೇಕು ಅನ್ನುವಂತಹ ಉತ್ತರ ಹೇಳ್ತಾ ಇದ್ರು, ಗೊಂದಲವನ್ನ ಪರಿಹರಿಸ್ತೀವಿ ಅಂತಿದ್ರು. ಆದ್ರೆ ಈ ಬಾರಿ ಫಾರ್ ದಿ ಫಸ್ಟ್ ಟೈಮ್ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಬದಲಾವಣೆ ಆಟದಲ್ಲಿ ಹೊಸ ಸಂಕಟ ಈ ಮೂಲಕ ಕಾಣಿಸ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಬದಲಾವಣೆಯ ಪ್ರಶ್ನೆಗೆ ಮುಕ್ತ ಉತ್ತರ ಕೊಟ್ಟಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದಾರೆ, ಹಲವು ಆಯಾಮದಲ್ಲಿ ಚರ್ಚೆಗೆ ಕಾರಣರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದೇನು? ಸದ್ಯಕ್ಕೆ ಬದಲಾವಣೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಅವರೇ ಹೇಳ್ತಾರೆ, ಶೀಘ್ರದಲ್ಲಿ ಗೊಂದಲವನ್ನ ಬಗೆಹರಿಸ್ತೀವಿ ಅಂತ ಹೇಳಿ. ಅಂದ್ರೆ ಎರಡು ಕಾಂಟ್ರಾಸ್ಟ್ ಹೇಳಿಕೆಗಳು. ಯಾರ ಪರವಾಗಿ ಈ ಹೇಳಿಕೆ? ಯಾವ ಬಣದ ಪರವಾಗಿ, ಯಾವ ಬಣಕ್ಕೆ ಸಮಾಧಾನ ತರುವಂತಹ ಹೇಳಿಕೆ ಇದು ನಡೀತಾ ಇರುವಂತಹ ಚರ್ಚೆ. ಬದಲಾವಣೆಯ ಸುಳಿವು ಕೊಟ್ರ ಅಥವಾ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಹಾಕಿದ್ರ? ಇದು ಎರಡೂ ಬಣಗಳಲ್ಲಿ ಸದ್ಯ ಮೂಡಿರುವಂತಹ ಗೊಂದಲ. ಫಲಿತಾಂಶಕ್ಕೂ ಮೊದಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಈ ಮಾತು. ಯಾಕಂದ್ರೆ ಫಲಿತಾಂಶ ಆದಂತಹ ನಂತರದಲ್ಲಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೇ ಚರ್ಚೆ ಇದೆ. ಈ ಮಧ್ಯೆ ಅಡ್ಡ ಗೋಡೆಯ ಮೇಲೆ ದೀಪವಿಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರ. ಅವರ ಒಂದು ಮಾತು 3 ಆಯಾಮ, ಹಲವು ಚರ್ಚೆಗೆ ಕಾರಣವಾಗಿದೆ. ಆದಷ್ಟು ಬೇಗನೆ ಬಗೆಹರಿಸಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ಮುಂದಿನ ತಿಂಗಳು ಕಾಂಗ್ರೆಸ್ನ 40-50 MLAಗಳು ಡೆಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರ ಅವ್ರಿಗೆ ಕೇಳಿ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ಹುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತದೆ. ಅದು ನೋಡೋಣ. ಅದು ಆದಷ್ಟು ಬೇಗನೆ ಬಗೆಹರಿಸಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ಮುಂದಿನ ತಿಂಗಳು ಕಾಂಗ್ರೆಸ್ನ 40-50 MLAಗಳು ಡೆಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರ ಅವ್ರಿಗೆ ಕೇಳಿ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ಹುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ
ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತದೆ. ಅದು ನೋಡೋಣ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ನಾನು ಆಗ್ಲೇ ಹೇಳಿದೆ, ಫಾರ್ ದ ಫಸ್ಟ್ ಟೈಮ್ ಅವರು ನಾಯಕತ್ವ ಬದಲಾವಣೆಯ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ಮಾತನಾಡಿರೋದು. ಈ ಹಿಂದೆಯೂ ಕೂಡ ಮಾಧ್ಯಮದವರು ಅವರನ್ನ ಪ್ರಶ್ನೆ ಮಾಡಿದಾಗ ಅದನ್ನ ಗೊಂದಲ ಅಂತ ಉಲ್ಲೇಖ ಮಾಡಿದ್ರು. ಆದ್ರೆ ಈ ಬಾರಿ ನೇರವಾಗಿ ನಾಯಕತ್ವದ ವಿಚಾರ ಅನ್ನುವುದನ್ನ ಅವರೇ ಮೆನ್ಷನ್ ಮಾಡಿದ್ದಾರೆ. ಬಟ್ ಅವರ ಹೇಳಿಕೆ ಬಹಳ ಕಾಂಟ್ರಾಸ್ಟ್ ಅನ್ಸುತ್ತೆ. ಒಂದ್ ಕಡೆ ಅವ್ರು ಹೇಳ್ತಾರೆ ರಾಜ್ಯದಲ್ಲಿರುವಂತಹ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರ ಪರಿಹಾರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತೊಂದ್ ಕಡೆ ಅವರೇ ಉಲ್ಲೇಖ ಮಾಡ್ತಾರೆ ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಹಾಗಾಗಿ ಬದಲಾವಣೆಯ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ. ಮಗದೊಂದ್ ಕಡೆ ಮತ್ತೆ ಮುಂದುವರೆದು ಅವರೇ ಮಾತನಾಡ್ತಾರೆ ನಾಯಕತ್ವ ಬದಲಾವಣೆ ಚರ್ಚೆ ಆಗಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಮಾತಿನಲ್ಲಿ ಮೂರು ಆಯಾಮಗಳು ಚರ್ಚೆಯಾಗ್ತಾ ಇರೋದು ಏನ್ ಹಾಗಾದ್ರೆ? ಯಾವ ಆಯಾಮದಲ್ಲಿ ಮಾತನಾಡಿದ್ರು, ಯಾವ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನ ತೆಗೆದುಕೊಳ್ಬೇಕು? ಇದಮಿತ್ತಮ್ ಅಂತ ಹೇಳಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅವ್ರು ಹೀಗೆ ಹೇಳಿದ್ದು ಅಂತ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಎರಡು ಬಣಗಳು ಎರಡು ಮೂರು ಆಯಾಮದಲ್ಲಿ ಈ ಹೇಳಿಕೆಯನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ, ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮೊದಲ ಆಯಾಮ ಏನು? ಬದಲಾವಣೆ ಚರ್ಚೆ ಸದ್ಯಕ್ಕಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಇದೆ ಅಂತ ತಾನೇ ಅರ್ಥ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಶ್ನೆ ಕೇಳಿದ್ದು, ಸರ್ ನಿಮ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರು ಅನ್ನುವಂಥ ಪ್ರಶ್ನೆ ಕೇಳಿದಾಗ ಅವ್ರು ಈ ಉತ್ತರವನ್ನ ಕೊಡೋದು, ಆಲ್ರೆಡಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಹಾಗಾಗಿ ಬದಲಾವಣೆಯ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ. ಅಲ್ಲಿಗೆ ಅದರ ಅರ್ಥ ಏನು? ಸದ್ಯಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ತಾನೆ. ಅಲ್ಲಿಗೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಅನ್ನೋ ರೀತಿ ಭಾಸವಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಮತ್ತೊಂದು ಆಯಾಮ ಏನು? ಸಮಯ ಬಂದಾಗ ಚರ್ಚಿಸಿ ನಿರ್ಣಯ ಅನ್ನುವಂಥ ಮಾತು. ಫಸ್ಟಿಗೆ ಹೇಳ್ತಾರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ, ಬೇರೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ತಮ್ಮ ಮೊದಲ ಹೇಳಿಕೆಗೆ ವ್ಯತಿರಿಕ್ತವಾದಂತಹ ಒಂದು ಅಭಿಪ್ರಾಯವನ್ನ ಎಐಸಿಸಿ ಅಧ್ಯಕ್ಷರೇ ವ್ಯಕ್ತಪಡಿಸ್ತಾರೆ. ನಾಯಕತ್ವ ಬದಲಾವಣೆ ಆಗಬೇಕು ಅಂದ್ರೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ನಾವು ಕೂತು ಚರ್ಚೆ ಮಾಡಬೇಕಾಗತ್ತೆ, ಚರ್ಚೆ ಮಾಡಿ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ, ಅದು ಸಮಯ ತೆಗೆದುಕೊಳ್ಳುತ್ತೆ, ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಲ್ಲಿಗೆ ಅದರ ಅರ್ಥ ಏನು? ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇಲ್ವೇ ಇಲ್ಲ ಅಂತ ಹೇಳಿ ಸಾರಾಸಗಟಾಗಿ ತಳ್ಳಿ ಹಾಕಿಲ್ಲ. ಅವಕಾಶ ಇದೆ, ಬಟ್ ಇನ್ನೂ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಇವರೇನ್ ಮೇ 15ನೇ ತಾರೀಕು ಡೆಡ್ ಲೈನ್ ಇಟ್ಕೊಂಡು ಕಾಯ್ತಿದ್ದಾರೋ ಹಂಗಾಗ್ಲಿಕ್ಕಿಲ್ಲ, ಬಟ್ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಅನ್ನುವಂಥ ಮಾತನ್ನ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಲ್ಲಿಗೆ ಮೊದಲಿಗೆ ಹೇಳೋದು ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂಥ ಅರ್ಥದಲ್ಲಿ. ಎರಡನೇ ಸೆಂಟೆನ್ಸ್ ನಲ್ಲಿ ಅವರ ಅಭಿಪ್ರಾಯ ಬದಲಾಗುತ್ತೆ, ಡಿ.ಕೆ. ಶಿವಕುಮಾರ್ಗೂ ಅವಕಾಶ ಇದೆ, ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾರೆ. ಮೂರನೇ ಆಯಾಮ ಏನು? ಬಹಳ ಸ್ಪಷ್ಟವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನಲ್ಲಿ. ವರಿಷ್ಠರ ನಿರ್ಧಾರ ಅನ್ನುವಂಥ ಮಾತನ್ನ ಹೇಳ್ತಾರೆ. ಫಸ್ಟಿಗೆ ಅವ್ರು ಹೇಳೋದು ಕಾಂಗ್ರೆಸ್ನ ಅಧಿನಾಯಕಿಯಾಗಿರುವಂತಹ ಸೋನಿಯಾ ಗಾಂಧಿಯವರ ಹೆಸರನ್ನ, ಅದಾದ ಬಳಿಕ ರಾಹುಲ್ ಗಾಂಧಿಯವರ ಹೆಸರನ್ನ ಹೇಳ್ತಾರೆ. ಅದಾದ ನಂತರ ಮರೀದೆ ತಮ್ಮ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ ಬೆಂಗಳೂರಿನಲ್ಲಿ ಇದೇ ವಿಚಾರವಾಗಿ ರಾಜ್ಯದಲ್ಲಿರುವಂತಹ ಗೊಂದಲದ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಅದನ್ನ ಡಿಸೈಡ್ ಮಾಡಬೇಕಾಗತ್ತೆ, ಹೈಕಮಾಂಡ್ನ ಕೇಳಬೇಕಾಗತ್ತೆ ಎಂದಿದ್ರು. ಅದು ಬಹಳ ಟೀಕೆ ಗ್ರಾಸ ಆಗಿತ್ತು. ಅಲ್ಲ ಸ್ವಾಮಿ, ನೀವೇ ಎಐಸಿಸಿಯ ಅಧ್ಯಕ್ಷರಿದ್ದೀರಿ, ನಿರ್ಧಾರವನ್ನ ತೆಗೆದುಕೊಳ್ಳುವವರು ನೀವು, ಟಾಪ್ ಲೀಡರ್ ನೀವಿದ್ದೀರಿ, ನೀವೇ ಹೈಕಮಾಂಡ್ ಅಂದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳು, ಅನ್ನುವಂಥ ಟೀಕೆಗಳು ವ್ಯಕ್ತವಾಗಿತ್ತು. ಹಾಗಾಗಿ ಬಹಳ ನೆನಪು ಮಾಡ್ಕೊಂಡು ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆ ನಾವು ಕೂತು ಚರ್ಚೆ ಮಾಡಿ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ. ಅದರ ಸ್ಪಷ್ಟ ಸಂದೇಶ ಏನು ಅಂತಂದ್ರೆ, ನಾಯಕತ್ವ ಬದಲಾವಣೆ ಆಗಬೇಕು ಅಂದ್ರೆ ಸೋನಿಯಾ ಗಾಂಧಿಯವ್ರ ನಿರ್ಧಾರವನ್ನ ಮಾಡಬೇಕು, ರಾಹುಲ್ ಗಾಂಧಿಯವ್ರ ನಿರ್ಧಾರ ಮಾಡಬೇಕು, ಆ ನಿರ್ಧಾರದ ಚೆಂಡು ಅವರ ಅಂಗಳದಲ್ಲಿದೆ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅಲ್ಲಿಗೆ ಮೂರು ಆಯಾಮಗಳು, ಮೂರು ವ್ಯತಿರಿಕ್ತವಾದಂತಹ ಅಭಿಪ್ರಾಯಗಳು ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಇವತ್ತಿನ ಸ್ಟೇಟ್ಮೆಂಟ್ ನಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಶೀಘ್ರ ಪರಿಹಾರ, ಅವರು ಉಲ್ಲೇಖ ಮಾಡಿದಂತಹ ಆ ಮಾತು, ಆ ಫಸ್ಟ್ ಅವರೊಂದು ಮಾತು ಹೇಳ್ತಾರೆ, ಸರ್ ರಾಜ್ಯದಲ್ಲಿ ಗೊಂದಲ ಇದೆಯಲ್ಲ, ಆ ಗೊಂದಲಕ್ಕೆ ಪರಿಹಾರ ಏನು ಅಂತ ಹೇಳಿ, ಶೀಘ್ರದಲ್ಲಿ ನಾವು ಆ ಗೊಂದಲವನ್ನ ಪರಿಹಾರ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ. ಹಾಗಾದ್ರೆ ಆ ಶೀಘ್ರ ಪರಿಹಾರ ಏನು?
ಯಾವ ಆಯಾಮದಲ್ಲಿ ನಾವು ಲೆಕ್ಕವನ್ನ ಹಾಕಬಹುದು ಅಥವಾ ಅವರ ಮಾತಿನಿಂದ ಏನು ಅರ್ಥೈಸಿಕೊಳ್ಳಬಹುದು ಅನ್ನೋದನ್ನ ನೋಡೋದಾದ್ರೆ, ಒಂದು, ಸಿದ್ದರಾಮಯ್ಯ ಅವರ ಸ್ಥಾನ ಅಬಾಧಿತ, ಅಂದ್ರೆ ಅವರನ್ನ ಬದಲಾವಣೆ ಮಾಡೋದಿಲ್ಲ, ಸಂಪುಟ ಪುನರಚನೆಯನ್ನ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ನಾಯಕರು ಕೊಡಬಹುದಾ? ಯಾಕಂದ್ರೆ ಆಲ್ರೆಡಿ ಇದು ತುಂಬಾ ಜಗ್ಗಿ ಎಳೆದಿದ್ದಾಗೋಯ್ತು. ತಾಳ್ಮೆಯ ಕಟ್ಟೆ ಒಡೆಯುವಂತಹ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಮೊನ್ನೆ ಹೋಗಿ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದವರು ಇನ್ಮೇಲೆ ನಾನು ಏನೂ ಕೂಡ ಮಾತನಾಡೋದಿಲ್ಲ, ನಾನು ಕಾಯ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸ್ಟಿಲ್ ಹಿ ಇಸ್ ವೈಟಿಂಗ್. ಆ ಸಂದರ್ಭದಲ್ಲಿ ಯಾವ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬರಬಹುದು, ಸೋನಿಯಾ ಗಾಂಧಿ ಬರಬಹುದು, ರಾಹುಲ್ ಗಾಂಧಿ ಬರಬಹುದು ಅನ್ನುವಂಥ ಕುತೂಹಲ. ಶೀಘ್ರ ಪರಿಹಾರ ಏನಾಗಬಹುದು? ಒಂದು, ಆಗ್ಲೇ ಹೇಳಿದಂತೆ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡೋದು. ಈ ಏನ್ ಶಾಸಕರು ಎಲ್ಲ ಕಾಯ್ತಿದ್ದಾರೆ ಸಂಪುಟ ಪುನರಚನೆಗೆ, ಆ ಸಂಪುಟ ಪುನರಚನೆಯನ್ನ ಮಾಡಿಬಿಡೋದು. ಇದು ಒಂದು ಪ್ರಮುಖವಾದಂತಹ ಒಂದು ಮೆಸೇಜ್. ಇದನ್ನು ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಇದನ್ನೇ ಮಾಡ್ತಾರಾ ಗೊತ್ತಿಲ್ಲ. ಎರಡನೇ ಆಯ್ಕೆ ಏನು? ಸಿಎಂ ಬದಲಾವಣೆ ಮಾಡೋದು, ಹೊಸ ಸಂಪುಟವನ್ನ ರಚನೆ ಮಾಡೋದು. ಈ ಮೆಸೇಜ್ ಅನ್ನ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಸ್ ಮಾಡಿದ್ರಾ, ಅಥವಾ ಈ ಸಾಧ್ಯತೆಯತ್ತ ಕಾಂಗ್ರೆಸ್ ಹೈಕಮಾಂಡ್ ಹೋಗುವಂತಹ ಸಾಧ್ಯತೆ ಇದೆಯಾ? ಗೊತ್ತಿಲ್ಲ. ಎರಡು ಆಪ್ಷನ್ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೂಡುವಂತಹ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ತನಕ ಸಿಎಂ ಬದಲಾವಣೆಯ ಬಗ್ಗೆ ಹಾಗಾದ್ರೆ ಮಾತುಕತೆ ನಡೆದೇ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನ ಮಾಧ್ಯಮದ ಮುಂದೆ ಹೇಳಬೇಕು ಅಂತೇನು ಇಲ್ಲ, ಬಟ್ ಅವ್ರು ಹೇಳಿದಂತಹ ರೀತಿ ಹಾಗನ್ಸೋದಕ್ಕೆ ಕಾರಣ ಆಗ್ಬಿಟ್ಟಿದೆ. ನಾಯಕತ್ವ ಬದಲಾವಣೆ ಆಗಬೇಕು ಅಂತಂದ್ರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಹಾಗೆ ನಾನು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ. ಅಂದ್ರೆ ಇಲ್ಲಿ ತನಕ ಆ ವಿಚಾರ ಚರ್ಚೆಗೆ ಬಂದಿಲ್ಲ, ಈ ಹೊಸದಾಗಿ ಚರ್ಚೆ ಆಗಬೇಕು ಅನ್ನುವಂತಹ ಅರ್ಥದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ ಹಾಗೆ ಕಾಣಿಸ್ತು. ಹಾಗಾಗಿನೇ ಈ ಪ್ರಶ್ನೆ, ಇಲ್ಲಿ ತನಕ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಮಾತುಕತೆ ಹಾಗಾದ್ರೆ ನಡೆದೇ ಇಲ್ವಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಆಯ್ಕೆಗಳು ಹೈಕಮಾಂಡ್ ಮುಂದೆ ಎರಡಿದ್ದಾವೆ. ಮತ್ತು ಒಂದು ಆಯ್ಕೆ ಇದೆ, ಅದು ಏನ್ ಯಥಾಸ್ಥಿತಿ ಇದೆಯೋ ಅದನ್ನೇ ಮುಂದುವರಿಸೋದು. ಸಂಪುಟ ಪುನರಚನೆಯೂ ಮಾಡ್ಲಿಕ್ಕಿಲ್ಲ, ನಾಯಕತ್ವ ಬದಲಾವಣೆಗೆ ಕೈಯೂ ಹಾಕ್ಲಿಕ್ಕಿಲ್ಲ. ಯಾಕಂದ್ರೆ ಕೈ ಹಾಕಿದ್ರೆ ಅದು ಸುಟ್ಟು ಬಿಡುತ್ತೆ, ಮತ್ತೇನೋ ಪರಿಣಾಮಕ್ಕೆ ಕಾರಣ ಆಗ್ಬಿಡುತ್ತೆ. ಇದು ಹೈಕಮಾಂಡ್ ನಾಯಕರಿಗಿರುವಂತಹ ಆತಂಕ. ಹಾಗಾಗಿ ಇಲ್ಲಿ ತನಕ ತಳ್ಕೊಂಡು ಬಂದಿದ್ದಾರೆ. ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಒಂದು ತೀರ್ಮಾನಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದನ್ನೇ ಶೀಘ್ರದಲ್ಲಿ ಪರಿಹಾರ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.